ಗಿಡವನ್ನು ಪ್ರತಿಯೊಬ್ಬರು ನೋಡೇ ಇರ್ತೀರ. ನಮ್ಮ ಕಡೆ ಕಾಡು ತಂಬಾಕು ಅಂತ ಕರೀತಾರೆ. ಕಾಡು ತಂಬಾಕು ಅಂದರೆ ನೀವೇನೇನು ಅರ್ಥ ಮಾಡ್ಕೊಬೇಡಿ. ಕೆಲವೊಂದು 20 ಕಿಲೋಮೀಟ್ರು 30 ಕಿಲೋಮೀಟ್ರು ಹೋದಂಗೆಲ್ಲ ಈ ಗಿಡದ ಹೆಸರು ಚೇಂಜ್ ಆಗ್ತಾ ಹೋಗುತ್ತೆ. ಏನೇ ಆಗಿರಲಿ ಇದು ನಮ್ಮ ಕಡೆ ಕಾಡು ತಂಬಾಕು ಅಂತ ಕರೀತಾರೆ. ಆ ತಂಬಾಕು ಅಂದ್ಕೊಬೇಡಿ ಇದನ್ನು. ಮತ್ತು ಇನ್ನು ಕೆಲವು ಕಡೆ ಹೆದುಂಬೆ ಗಿಡ ಅಂತ ಕರೀತಾರೆ. ಅಂದರೆ ಜೇನನ್ನು ಕೀಳಬೇಕಾದ್ರೆ ಮೈ ಮೇಲೆ ಈ ಗಿಡದ ಸೊಪ್ಪನ್ನು ಕೈಯಲ್ಲಿ ಇಸ್ಕಿ ಬಳ್ಕೊಂಡ್ರೆ ಜೇನು ಕಡಿಯೋದಿಲ್ಲ. ಹಾಗೆಯೇ ಇದು ವಿಶೇಷವಾಗಿ ಈ ಗಿಡ ಏನಪ್ಪ ಅಂದರೆ ತುಂಬ ಹಲ್ಲು ನೋವಿದ್ದರೆ, ಅಂದರೆ ಹಲ್ಲು ಜುಮ್ ಅನ್ನೋದು ಆ ಥರ ಎಲ್ಲ ಆಗ್ತಾಯಿದ್ರೆ ನೋಡಿದು ಈ ಎಳೆ ಕೊಡಿಯನ್ನು ತೊಗೊಂಡು ಹಲ್ಲು ಉಜ್ಜೋದ್ರಿಂದ ಹಲ್ಲಿನ ನೋವು ಕಡಿಮೆ ಆಗುತ್ತೆ. ಹಾಗೆ ನೀವೇನು ಹಲ್ಲು ಜುಮ್ ಜುಮ್ ಅನ್ನುತ್ತೆ ಅನ್ನುವಂಥ ತೊಂದರೆಗಳೆಲ್ಲ ಏನಿರುತ್ತೆ ಅದು ಮಾಯ ಆಗುತ್ತೆ. ಅದಷ್ಟೇ ಅಲ್ಲ, ನೀವೊಂದು ಕೊಡಿನ ಕಿತ್ಕೊಂಡು ಬೇಕು ಅಂದರೆ ಬಾಯಲ್ಲಿ ಹಾಕ್ಕೊಂಡು ಜಗಿದು ನೋಡಿರಿ, ಸೇಮು ಟೂತ್ ಪೇಸ್ಟು ಯಾವ ಥರ ಅನುಭವವನ್ನು ಕೊಡುತ್ತೋ ಅದೇ ರೀತಿಯಾದಂತಹ ಒಂದು ಅನುಭವ ನಿಮಗೆ ಕೊಡುತ್ತೆ. ಹಾಗೆಯೇ ಅಲ್ಲಲ್ಲೇನಾದರೂ ರಕ್ತಸ್ರಾವ ಆಗ್ತಾಯಿದ್ರೆ, ಹಲ್ಲುಜ್ಜಬೇಕಾದ್ರೆ, ಒಸಳುಗಳೇನಾದರೂ ವೀಕ್ ಇದ್ದರೆ ಈ ಒಂದು ಇಡೀ ಸೊಪ್ಪನ್ನು ತೊಗೊಂಬಂದು ಇದರಲ್ಲಿ ಚೆನ್ನಾಗಿ ಅರೆದು ಒಂದು ಟೀ ಗ್ಲಾಸಷ್ಟು ರಸ ತೆಗೆದು ಆ ರಸಕ್ಕೆ ಇನ್ನೊಂದು ಟೀ ಗ್ಲಾಸಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಬಾಯಿ ಮುಕ್ಕಳಿಸಿ ಉಗಿಯೋದ್ರಿಂದ ನಿಮ್ಮ ಒಸಡುಗಳು ತುಂಬಾ ಗಟ್ಟಿಯಾಗುತ್ತೆ, ಹಲ್ಲುಗಳು ತುಂಬಾ ಗಟ್ಟಿಯಾಗಿ ಇರುತ್ತೆ. ಸೊ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ. ಹಾಗೆಯೇ ತುಂಬ ಮಂಡಿ ನೋವು ಏನಾದರೂ ಇದ್ದರೆ, ಅಂದರೆ ನಿಮ್ಮ ದೇಹದ ಯಾವುದೇ ಭಾಗದಲ್ಲಿ ನೋವಿದ್ರೂ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಸೊಪ್ಪನ್ನು ತೊಗೊಂಬಂದು ಅಥವಾ ಕೊಡಿಗಳನ್ನು ತೊಗೊಂಬಂದು ಇದನ್ನು ಸುಮಾರು ಉಗುರು ಬೆಚ್ಚಗಾಗುವವರೆಗೆ ನೀರಲ್ಲಿ ಬಿಸಿ ಮಾಡಿ ಸೊಪ್ಪನ್ನು ಮುಟ್ಟಿದಾಗ ಸುಮ್ಮನೆ ಹಂಗೆ ಉಗುರು ಬೆಚ್ಚಗೆ ಅನಿಸ್ಬೇಕಷ್ಟೇ. ಅದನ್ನು ಆ ಸೊಪ್ಪನ್ನು ಮತ್ತೆ ತೆಗೆದು ನಿಮಗೆ ದೇಹದಲ್ಲಿ ಯಾವ ಭಾಗದಲ್ಲಿ ನೋವಿದೆಯೋ ಆ ಭಾಗಕ್ಕೆ ಕಟ್ಟೋದ್ರಿಂದ ನೋವು ನಿವಾರಣೆಯಾಗುತ್ತೆ. ಚಿಕ್ಕ ಮಾಹಿತಿಯನ್ನು ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ, ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆಯೇ ಈ ಒಂದು ಗಿಡವನ್ನು ನಿಮ್ಮ ಹಳ್ಳಿಗಳ ಕಡೆ ಏನೆಂದು ಕರೀತಾರೆ, ಯಾವ ಹೆಸರಿನಿಂದ ಕರೀತಾರೆ ಅನ್ನೋದನ್ನು ಕಮೆಂಟಲ್ಲಿ ತಪ್ಪದೆ ತಿಳಿಸಿ. ಆದಷ್ಟು ಅಪ್ಡೇಟ್ಗಾಗಿ ಹಳ್ಳಿ ಮನೆ ಔಷಧಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಹಾಗೆ ಯೂಟ್ಯೂಬಲ್ಲಿ ಹಳ್ಳಿ ಮನೆ ಔಷಧಿ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ. ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು.